ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ವೆಲ್ಕಮ್ ಟು ಅ ರ್ಯಾಂಡಮ್ ಬ್ಲಾಗ್. ಇವತ್ತು ಸ್ಯಾಟರ್ಡೆ 8th of March ಆ್ಯಂಡ್ ಇಟ್ಸ್ ವುಮೆನ್ಸ್ ಡೇ ಇವತ್ತು. ಸೊ ಎಲ್ಲ ಹೆಣ್ಮಕ್ಳಿಗೂ ಹ್ಯಾಪಿ ವುಮೆನ್ಸ್ ಡೇ. ಆ್ಯಂಡ್ ಇವತ್ತು ಭುವನಿದು ಬ್ರೈಟ್ ಟು ಬಿ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಆ್ಯಕ್ಚುಲಿ ಲಾಸ್ಟ್ ವೀಕ್ ಮಾಡಬೇಕಾಗಿತ್ತು ನಾವು, ಬಟ್ ಕೃತಿಕಂಗೆ ತುಂಬ ಜ್ವರ ಬಂದಿತ್ತು. ಸೊ ಕ್ಯಾನ್ಸಲ್ ಮಾಡಿ ಈ ವೀಕು ಪೋಸ್ಟ್ಪೋನ್ ಮಾಡಿದ್ವಿ. ಸೊ ಸೀಸನ್ಸಲ್ಲಿ ಇರೋದು ಅವಳದು ಬ್ರೈಟ್ ಟು ಬಿ. ಈಗ ಆ್ಯಕ್ಚುಲಿ ಟೈಮ್ 9 o'clock ಆಗಿದೆ. ನಾನು ನಿನ್ನೆ ಮಂಡ್ಯದಲ್ಲಿ ವಿಠಲ ಸಮುದಾಯ ಭವನ ಇದೆಯಲ್ಲ, ಅಲ್ಲಿನೋ ಸೇಲ್ ಹಾಕಿದ್ರು, ಅಲ್ಲಿಗೆ ಹೋಗಿದ್ದೆ. ಅದ್ರದ್ದು ವೀಡಿಯೋ ಅಪ್ಲೋಡ್ ಮಾಡಬೇಕು. ಅದಕ್ಕೆ ಸ್ವಲ್ಪ ಶೂಟ್ ಮಾಡಿ ಈಗಲೇ ಎಡಿಟ್ ಮಾಡಿ ಅಪ್ಲೋಡ್ ಮಾಡಬೇಕು ಮಾರ್ನಿಂಗೆ. ಸೊ ಅದಕ್ಕೆ ನಾನು ಕೆಲಸ ಇತ್ತು ಅಂತ ಬೆಳಗ್ಗೆನೇ ಬೇಗ ಎದ್ದಿದ್ದೀನಿ. ಲೈಕ್ 7:30ಗೆ ಎದ್ದೆ. ತಲೆಗೆ ಸ್ನಾನ ಮಾಡೋದಿತ್ತು, ತಲೆಗೆ ಸ್ನಾನ ಮಾಡಿಕೊಂಡು ಫ್ರೆಶ್ ಅಪ್ ಆಗಿ ಬಂದಿದ್ದೀನಿ. ಈಗ ಹೋಗಿ ನಾವು ಫಸ್ಟು ತಿಂಡಿ ತಿನ್ನೋಣ. ಅದಾದಮೇಲೆ ಆ್ಯಕ್ಚುಲಿ ಐ ಹ್ಯಾವ್ ವಾಂಟ್ ಟು ಗೆಟ್ ಮೈ ಐಬ್ರೋಸ್ ಡನ್, ಬಟ್ ಸ್ಪಿನ್ ಓಪನ್ ಇರುತ್ತೆ ಇಲ್ವಾ ಗೊತ್ತಿಲ್ಲ. ಪ್ರಾಬ್ಲಿ ಅವ್ರು 10ಗೆ ಓಪನ್ ಮಾಡ್ತಾರೆ ಅನ್ಸುತ್ತೆ. ಅಷ್ಟರಲ್ಲಿ ನಾನು ಶೂಟೆಲ್ಲ ಏನಿದೆ ಅದನ್ನ ಮುಗಿಸ್ಕೊತೀನಿ. ಆಮೇಲೆ ಶೂಟ್ ಆದಮೇಲೆ ಐ ಥಿಂಕ್ ಹೋಗಿ ಐಬ್ರೋ ಮಾಡಿಸ್ಕೊಬರ್ತೀನಿ ಅಂತ. ಅದಾದಮೇಲೆ ಬ್ರೈಟ್ ಟು ಬಿಗೆ ರೆಡಿ ಆಗೋಣ. ಲೆಟ್ಸ್ ಗೋ. ಈಗ ಸ್ವಲ್ಪ ತಿಂಡಿ ತಿನ್ನೋಣ. ಸೊ ತಿಂಡಿ ಉಪ್ಪಿಟ್ಟು ಮಾಡಿದ್ದಾರೆ ನಮ್ಮ ಮನೇಲಿ. ವಿತ್ ದ್ಯಾಟ್ ಐ ಹ್ಯಾವ್ 2 eggs ಬೆಳಗ್ಗೆ. ಅದ್ರ ಜೊತೆ ಒಂದು ಫ್ರೂಟ್ ತಿಂತೀನಿ. ಬಟ್ ನಿಮಗೆ ವಿಚಿತ್ರ ಅನಿಸ್ಬೋದು ಅಥವಾ ವಿಚಿತ್ರ ಪ್ರಾಣಿ ಅನಿಸ್ಬೋದು, ನನಗೆ ಉಪ್ಪಿಟ್ಟು ಅಂದರೆ ತುಂಬ ಇಷ್ಟ. ಇಟ್ಸ್ ಒನ್ ಆಫ್ ಮೈ ಫೇವ್ರೆಟ್ ಟೆಸ್ಟ್ ಬ್ರೇಕ್ಫಾಸ್ಟ್. ಐ ಕ್ಯಾನ್ ಈಟ್ ಉಪ್ಪಿಟ್ಟು ಫಾರ್ ಲಂಚ್, ಬ್ರೇಕ್ಫಾಸ್ಟ್ ಆ್ಯಂಡ್ ಡಿನ್ನರ್. ಅಷ್ಟಿಷ್ಟ ನನಗೆ. ಸೊ ಐ ಆಮ್ ರಿಯಲಿ ಎಕ್ಸೈಟೆಡ್ ಟು ಈಟ್ ಉಪ್ಪಿಟ್ಟು. ಅಂದರೆ ನನಗೆ ನಮ್ಮನೆ ಉಪ್ಪಿಟ್ಟು ಮಾತ್ರ ಇಷ್ಟ. ಅದೊಂಥರ ನನಗೆ ಬೇಕಾಗಿರೋ ಥರ ಪರ್ಟಿಕ್ಯುಲರಾಗಿ ಮಾಡಿದ್ರೆ ಮಾತ್ರ ನಂಗೆ ಇಷ್ಟ ಆಗುತ್ತೆ. ಸೊ ಬೇಗ ತಿನ್ಕೊಂಡು ರೆಡಿ ಆಗೋಣ. ಇನ್ಸ್ಟಾಗ್ರಾಮಿಗೆ ಶೂಟ್ ಮಾಡಬೇಕಾದಂಥ ವೀಡಿಯೋ ಶೂಟ್ ಮಾಡಾಯಿತು. ಈಗ ನಾನು ಬೇಗ ಹೋಗಿ ಐಬ್ರೋಸ್ ಮಾಡಿಸ್ಕೊಬಂದ್ಬಿಡ್ತೀನಿ. ಆಲ್ರೆಡಿ 10:20 ಏನೋ ಆಗಿದೆ. ಬಂದು ಡ್ರೆಸ್ ಚೇಂಜ್ ಮಾಡ್ಕೊಂಡು ಹೊರಡೋದಷ್ಟೇ, ಬಿಕಾಸ್ ನನ್ನ ಮೇಕಪ್ ಆಲ್ರೆಡಿ ಆಗಿದೆ. ಬ್ರೈಟ್ ಟು ಬಿಗ್ ಲೇಟ್ ಆಗ್ತಾಯಿದೆ. ಲೆಟ್ಸ್ ಗೋ ಫಾಸ್ಟ್. ಸೊ ಐಬ್ರೋ ಮಾಡಿಸ್ಕೊಬಂದು ಪಟ ಅಂತ ರೆಡಿ ಆದೆ. ಐ ಥಿಂಕ್ ಇವಾಗ 11 o'clock ಆಗಿದೆ ಆಲ್ರೆಡಿ. ದಿಸ್ ಈಸ್ ಮೈ ಔಟ್ಫಿಟ್ ಆ್ಯಂಡ್ ಆ್ಯಕ್ಚುಲಿ ಎವ್ರಿಬಡೀಸ್ ಔಟ್ಫಿಟ್. ನಾವೆಲ್ಲರೂ ಲ್ಯಾವೆಂಡರ್ ಕಲರ್ ಆ್ಯಂಡ್ ಭುವನಿದು ಸ್ಪೀಚ್ ಕಲರ್, ಆ ಕಲರ್ ಕಾಂಬಿನೇಷನಲ್ಲಿ ಮಾಡ್ತಾ ಇದ್ವಿ. ಸೊ ಎವ್ರಿಬಡಿ ಈಸ್ ವೇರಿಂಗ್ ಸೇಮ್ ಔಟ್ಫಿಟ್, ಸೇಮ್ ಕಲರ್. ಸೊ ಹೋಗೋಣ. ಇವಾಗ ಸೀಸನ್ಸಿಗೆ ಹೋಗಬೇಕು. ಅಲ್ಲಿಗೆ ಹೋಗ್ಬಿಟ್ಟು ಸಿಗ್ತೀನಿ. ನಾನು ವೀಡಿಯೋ ಎಡಿಟ್ ಮಾಡಿ ಅಪ್ಲೋಡ್ ಮಾಡಿದ್ದೀನಿ ಇನ್ಸ್ಟಾಗ್ರಾಮಲ್ಲಿ ಆಲ್ರೆಡಿ. ಸೊ ದ್ಯಾಟ್ ಜಾಬ್ ಇಸ್ ಡನ್. ಈಗ ಬಂದ್ವಿ ನಾವು ಸೀಸನ್ಸ್ಗೆ. ನೋಡಿ ಗಾಯ್ಸ್, ಎಲ್ಲರೂ ಒಂದೇ ಬಟ್ಟೆ ಹಾಕ್ಕೊಂಡಿರೋದು. ಸೊ ಅವರು ಸಾರಿ ಒಂದೇ ಥರ ಬಟ್ಟೆ ಹಾಕ್ಕೊಂಡಿರೋದು. ಸೊ ಡೆಕೋರೇಷನ್ ಅವರು ಬಂದಿದ್ದಾರೆ, ದೇ ಆರ್ ದೇರ್. ಸೊ ನೋಡೋಣ, ನಾವು ಹೇಳ್ದಂಗೆ ಮಾಡಿದಾರ ಏನು ಎತ್ತ ಅಂತ ಡೆಕೋರ್ನ ಒಂದ್ಸಲ ನೋಡ್ಕೊಬರೋಣ. ಸೊ ದಿಸ್ ವಾಸ್ ಆರ್ ಥೀಮ್. ಐ ಮೀನ್ ದಿಸ್ ಈಸ್ ಆರ್ ಥೀಮ್. ಹಿಂಗೆ ಇದೇ ಕಲರ್ ಕಾಂಬಿನೇಷನಲ್ಲಿ ಮಾಡೋಕ್ಕೆ ಹೇಳಿದ್ವಿ ನಾವು. ತುಂಬ ಚೆನ್ನಾಗಿ ಮಾಡಿದ್ದಾರೆ, ಇಷ್ಟ ಆಗ್ತಾಯಿದೆ ನನಗೆ. ವಾವ್, ನೈಸ್. ಗೈಸ್, ನಮ್ಮ ಬ್ರೈಡ್ ಇಸ್ ಹಿಯರ್. ವರ್ಷ ಅವ್ರು ಕೂಡ ಬಂದಿದ್ದಾರೆ. ಆ್ಯಂಡ್ ಇದು ಭುವನಿ ಫ್ರೆಂಡ್ಸ್, ಶಾಲ್ಮಲಿ ಅಂತ, ಇದು ಪವಿ ಅಂತ. ಸೊ ಎಲ್ಲರೂ ನಾವು ಒಂದೇ ಥರದ ಡ್ರೆಸ್ ಹಾಕೊಂಡಿದ್ವಿ. ಆ್ಯಂಡ್ ಇಟ್ಸ್ ಲುಕಿಂಗ್ ಪ್ರಿಟಿ ಆ್ಯಕ್ಚುಲಿ. ಸೊ ಇನ್ನೊಬ್ಳು ಫ್ರೆಂಡ್ ಬರೋದಿದ್ದಾಳೆ ಭುವನಿದು, ಅವಳಿಗೆ ವೆಯ್ಟ್ ಮಾಡ್ತಾ ಇದ್ದೀವಿ. ಗೈಸ್, ನಮ್ಮ ಈ ಕಡೆ ಬಾರೆ ಅರ್ಚನಾ ಬಂದಿದ್ದಾಳೆ ನೋಡಿ. ಆ್ಯಕ್ಚುಲಿ ಅವಳು ಬೆಂಗಳೂರಿಂದ ಈಗ ಬಂದಿದ್ದು. ಸೊ ಬ್ರೈಟ್ ಟು ಬಿ ಎಲ್ಲ ಮುಗೀತು. ಐ ಥಿಂಕ್ ಇವಾಗ ಟೈಮ್ 3:30 ಆಗಿದೆ. ನಾವು ನಿಮ್ಗೊಂದು ಹೇಳ್ಬೇಕಾಗಿತ್ತು. ನಿನ್ನೆ ನಾವು ಇದಕ್ಕೆ ಹೋಗಿದ್ವಿ, ಮಂಡ್ಯದಲ್ಲಿ ಕ್ಲಿಯರೆನ್ಸ್ ಸೇಲ್ ಥರ ಹಾಕಿದ್ರು, ಅಲ್ಲಿಗೆ ಹೋಗಿದ್ವಿ. ಸಮುದಾಯ ಭವನದಲ್ಲಿ ಅಲ್ಲಿ ನಮಗೆ
ಫಸ್ಟ್ ಆಫ್ ಆಲ್ ತುಂಬ ಜನ ಸಿಕ್ಕಿದ್ರು, ಲೈಕ್ ಮಾತಾಡ್ಸಿದ್ರು, ರೆಕಗ್ನೈಸ್ ಆ್ಯಂಡ್ ಅವ್ರು ನನ್ನ ವ್ಲಾಗ್ ನೋಡ್ಬಿಟ್ಟು ಕೇಳಿದ್ರು ಹುಷಾರಾಗಿದ್ದೀರಾ ನೀವು ಅಂತ ಹೇಳಿದ್ರು. ಲಾಸ್ಟ್ ವ್ಲಾಗಲ್ಲಿ ಶಾರ್ಟ್ ವ್ಲಾಗಲ್ಲಿ ಅವಳು ಹೇಳಿದ್ದು ನನಗೆ ಹುಷಾರಿಲ್ಲ. ನನ್ನ ಇನ್ಸ್ಟಾಗ್ರಾಮಲ್ಲಿ ನಾನು ಬೇಗ ಅಪ್ಲೋಡ್ ಮಾಡ್ತೀನಿ ಬ್ಲಾಗ್ಸ್ ಎಲ್ಲ, ಅಲ್ಲಿ ನೋಡಿ ಅಲ್ಲಿ ಒಬ್ಬರು ಬ್ಲಾಗ್ ನೋಡ್ಬಿಟ್ಟು ಕೃತಿಕಂಗೆ ಹುಷಾರಾಗಿದ್ದೀರಾ, ಹುಷಾರಿರ್ಲಿಲ್ವ ಅಂತ ಕೇಳಿದ್ರು. ಸೊ ಇಟ್ ವಾಸ್ ಸೋ ಸ್ವೀಟ್ ಆಫ್ ಹರ್. ಆ್ಯಂಡ್ ಇನ್ನೊಬ್ರು ಸಿಕ್ಕಿದ್ರು, ನಯನ ಗೌಡ ಅನ್ಸುತ್ತೆ ಅವ್ರ ಹೆಸರು. ಫೋಟೋಸ್ ಕೂಡ ತಗೊಂಡ್ರು. ಶಿ ವಾಸ್ ಸೋ ಸ್ವೀಟ್. ಬಂದು ನಮ್ಮ ಬ್ಲಾಗ್ಸ್ ಎಲ್ಲ ನೋಡ್ತೀವಿ ಆ್ಯಂಡ್ ನಾವು ರೆಕಮೆಂಡ್ ಮಾಡೋ ಕೆಫೆ ಎಲ್ಲ ಅವರು ಸೇವ್ ಮಾಡಿ ಇಟ್ಕೊಂಡು ಹೋಗ್ತಾರಂತೆ. ಆ್ಯಂಡ್ ಆ ಥರ ಎಲ್ಲ ಹೇಳಿದ್ರು. ತುಂಬ ಖುಷಿ ಆಯ್ತು. ಶಿ ಮೇಡ್ ಅವರ್ ಡೇ ಆ್ಯಕ್ಚುಲಿ. ತುಂಬಾ ಖುಷಿ ಆಯಿತು ದ ವೇ ಶಿ ಕೇಮ್ ಆ್ಯಂಡ್ ಸ್ಪೋಕ್ ಆ್ಯಂಡ್ ಫೋಟೋಸ್ ಎಲ್ಲ ತೊಗೊಂಡ್ರು. ಸೊ ಕೀಪ್ ಸಪೋರ್ಟಿಂಗ್ ಅಸ್ ಗೈಸ್. ಓಕೆ, ಈಗ ನಾನು ಮನೆಗೆ ಹೋಗ್ತಾ ಇದ್ದೀವಿ. ಆ್ಯಕ್ಚುಲಿ ನನ್ನ ಸ್ಕೂಲ್ ಫ್ರೆಂಡ್ದು ಎಂಗೇಜ್ಮೆಂಟ್, ನನ್ನ ಸ್ಕೂಲ್ ಫ್ರೆಂಡ್ದು ರಿಸೆಪ್ಷನ್ ಇದೆ. ಸೊ ಅಲ್ಲಿಗೆ ಹೋಗ್ಬೇಕು. ನಾನು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಹೋಗ್ತೀನಿ. ಕಿಡ್ಡಿ ಹತ್ರ ಆ್ಯಕ್ಚುಲಿ ಮಂಡ್ಯಾಗ ನನಗೆ ಆರ್ಡರ್ ಬರಲಿಲ್ಲ, ಬಟ್ಟೆ ಬೆಂಗಳೂರಿಗೆ ಆರ್ಡರ್ ಮಾಡಿದೆ. ಕಿಡ್ಡಿ ತಂದಿದ್ದಾಳೆ, ಅವಳ ಹತ್ರ ಕಲೆಕ್ಟ್ ಮಾಡ್ಕೊಂಡು ಸಂಜೆ ಒಂದು 6:37 ಹಂಗೆ ಅಲ್ಲಿಗೆ ಹೋಗಬೇಕು. ಸೊ ಸ್ವಲ್ಪ ಹೊತ್ತು ಮನೆಗೆ ಹೋಗಿ ರೆಸ್ಟ್ ಮಾಡೋಣ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಅರ್ಚನಾ ನಮಸ್ತೆ ರಿಂಗ್ ಕೊಟ್ಟಿದ್ದಾಳೆ. ಓಕೆ ಫ್ರೆಂಡ್ಸ್, ಬಾಯ್. I'm going. I can't handle these people. I'm going. ಭುವನಿದು ಬ್ರೈಟ್ ರೂಮ್ ಮುಗಿಯೋದೆ 5 o'clock ಅಥವಾ 4:30 ಆಗಿತ್ತು. ನಾವು ಸೀಸನ್ಸಿಂದ ಬಂದಾಗ ಅಲ್ಲಿಂದ ಡೈರೆಕ್ಟ್ ನಾವು ವರ್ಷ ಅವ್ರ ಮನೆಗೆ ಹೋದ್ವಿ. ಅಲ್ಲೊಂದು 7-7:30ವರೆಗೂ ಟೈಮ್ ಸ್ಪೆಂಡ್ ಮಾಡಿದೆ. ಅದಾದಮೇಲೆ ನಾನು ಕಿಡ್ಡಿ ಮನೆಗೆ ಹೋಗಿದ್ದೆ. ಅವಳ ಹತ್ರ ಬಟ್ಟೆ ಕಲೆಕ್ಟ್ ಮಾಡ್ಕೋಬೇಕಾಗಿತ್ತು. ಸೊ ಅದನ್ನು ಈಸ್ಕೊಂಡು ನಮ್ಮ ಮನೆಗೆ ಬಂದು ಈಗ ರೆಡಿಯಾಗಿದ್ದೀನಿ. ನನ್ನ ಸ್ಕೂಲ್ ಫ್ರೆಂಡ್ದು ರಿಸೆಪ್ಷನ್ ಇದೆ ಅಂತ ಹೇಳಿದ್ನಲ್ಲ, ಅಲ್ಲಿಗೆ ಹೋಗಬೇಕಾಗಿತ್ತು. ಸೊ ಅದಕ್ಕೆ ಶಿವನ್ ಕಾಲ್ ಮಿ ಫಾರ್ ಎಂಗೇಜ್ಮೆಂಟ್. ಆಗ ನನಗೆ ಕ್ಲಿನಿಕ್ ಇತ್ತು, ಸೊ ಅವತ್ತು ಹೋಗೋಕ್ಕಾಗಿರಲಿಲ್ಲ. ಅದಕ್ಕೆ ಇವಾಗ ಹೋಗ್ಬಿಟ್ಟು ಮಾತಾಡ್ಸ್ಕೊಬರೋಣ ಅಂತ. ಸೊ ಐ ಆಮ್ ಆಲ್ ರೆಡಿ, ಲೆಟ್ಸ್ ಗೋ. ಈಗ ಮನೆಗೆ ಬಂದೆ ನಾನು. ಐ ಥಿಂಕ್ 9:15 ಆಗಿದೆ ಟೈಮು. ಇಟ್ ವಾಸ್ ಸಚ್ ಅ ಲಾಂಗ್ ಡೇ. ಐ ಆಮ್ ರಿಯಲಿ ಟಯರ್ಡ್ ಇವತ್ತು. ಆ್ಯಂಡ್ ನಾಳೆ ಕೂಡ ನಮಗೆ ಹೊರಗಡೆ ಹೋಗೋಕ್ಕಿದೆ. ನಾಳೆ ಸಂಡೇ ಅಲ್ಲ. ಗುಡ್ ಮಾರ್ನಿಂಗ್ ಗಾಯ್ಸ್, ಇಟ್ಸ್ ದ ನೆಕ್ಸ್ಟ್ ಡೇ. ನಿನ್ನೆ ನನ್ನ ಫ್ರೆಂಡ್ ರಿಸೆಪ್ಷನ್ಗೆ ಹೋಗಿದೆ ಅಂತ ಹೇಳಿದ್ನಲ್ಲ, ಅಲ್ಲಿಂದ ಬಂದು ನಾನು ಮಲ್ಕೊಬಿಟ್ಟಿದ್ದೆ, ತುಂಬ ಸುಸ್ತಾಗಿತ್ತಂತ. ಇವತ್ತು 9th of March. ಸೊ ಬೆಳಗ್ಗೆ ಎದ್ದಿದ್ದೀನಿ. ಐ ಥಿಂಕ್ ಇವಾಗ 10 o'clock ಸಮಥಿಂಗ್ ಆಗಿದೆ. ಒಳ್ಳೆ ನಿದ್ದೆ ಆಯಿತು. ಸೊ ಐ ಆಮ್ ಫೀಲಿಂಗ್ ಎನರ್ಜೈಸ್ಡ್ ನೌ. ನಾವು ಮೈಸೂರಿಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಝೋಕಾ ಕೆಫೆ ಇದೆ ನೋಡಿ ಮೈಸೂರಲ್ಲಿ. ದೇ ಆ್ಯಕ್ಚುಲಿ ಇನ್ವೈಟೆಡ್ ಮೀ ವಯಾ ಇನ್ಸ್ಟಾಗ್ರಾಮ್. ಸೊ ನಾನು ನನ್ನ ಫ್ರೆಂಡ್ಸ್ ಎಲ್ಲ ಹೋಗೋಣ ಅಂದ್ಕೊಂಡಿದ್ದೀವಿ. ನಾನು, ಅರ್ಚನಾ, ಕೃತಿಕಾ, ಕಿಡ್ಡಿ ಮತ್ತು ವರ್ಷ. ಸೊ ಲೆಟ್ಸ್ ಗೋ. ಅರ್ಚನಾ ಎಲ್ಲೋ ದೇವಸ್ಥಾನಕ್ಕೆ ಹೋಗಿದ್ದಾಳೆ. ಸೊ ಅವಳು ಬರೋದು ಸ್ವಲ್ಪ ಲೇಟ್ ಆಗುತ್ತೆ. ಸೊ ಫಸ್ಟು ತಿಂಡಿ ತಿನ್ಕೊಬಿಡೋಣ, ಆಮೇಲೆ ಅಲ್ಲಿ ಫಂಕ್ಷನ್ ಬೆಟರ್ ಅಂತ ಅನಿಸುತ್ತೆ. ಸೊ ನಮ್ಮ ಮನೇಲಿ ತಿಂಡಿ ಇವತ್ತು ಪೊಂಗಲ್ ಮಾಡಿದ್ದಾರೆ. ನನಗೆ ಆ್ಯಕ್ಚುಲಿ ಪೊಂಗಲ್ ಇಷ್ಟ ಆಗಲ್ಲ, ಬಟ್ ಸ್ವಲ್ಪ ತಿಂತೀನಿ. ತಿಂದುಬಿಟ್ಟು ಆಮೇಲೆ ನೋಡೋಣ ಏನು ಮಾಡ್ತೀನಿ ಅಂತ. ತಿಂಡಿ ತಿಂದಾಯಿತು ನಂದು. ಈಗ ಆ್ಯಪಲ್ ತಿಂತಾಯಿದ್ದೀನಿ. ನಾನು ಆ್ಯಕ್ಚುಲಿ ಡೈಲಿ ಒಂದೊಂದು ಫ್ರೂಟ್ ತಿಂತೀನಿ. ಸೊ ಈಗ ರೆಡಿ ಆಗ್ಬಿಟ್ಟು ಬಂದೆ ನಾನು. ಐ ಥಿಂಕ್ 2:30 ಆಗಿದೆ ಟೈಮ್. ಸೊ ಫಸ್ಟ್ ಅರ್ಚನಾ ಕೃತಿಕನ್ನ ಪಿಕ್ ಮಾಡ್ಕೊಂಡು ಬರ್ತಾಳೆ. ವರ್ಷ ಅವ್ರು ಮತ್ತು ಕಿಡ್ಡಿ ಇಲ್ಲೇ ಬರ್ತಾಯಿದ್ದಾರೆ. ನಮ್ಮ ಮನೆಯಿಂದ ಡೈರೆಕ್ಟ್ ನಮ್ಮನ್ನ ಪಿಕ್ ಮಾಡಿಕೊಂಡು ಮೈಸೂರಿಗೆ ಹೊರಡೋಣ. ನಾನು ಚೂರು ಹೊಟ್ಟೆ ಹಸಿತಾ ಇದೆ, 1-2 ತುತ್ತು ಏನಾದರೂ ತಿಂತೀನಿ. ಸೊ ಅಲ್ಲಿ ಹೋಗಿ ರೀಚ್ ಆಗೋವರೆಗೂ. ಸೊ ದ್ಯಾಟ್ಸ್ ಇಟ್. ಹಾಯ್ ಗಾಯ್ಸ್, ಪಿಕ್ ಮಾಡೋಕ್ಕೆ ಬಂದಿದ್ದಾರೆ ಅರ್ಚನಾ ಕೃತಿಕ. ಹಾಯ್ ಗಾಯ್ಸ್, ಕಿಡ್ಡಿ ಮತ್ತು ವರ್ಷ ಅವ್ರು ಕೂಡ ಬಂದಿದ್ದಾರೆ. ಇವಾಗ ಟೈಮು 3:15 ಆಗಿದೆ. ವಿ ಆರ್ ಆನ್ ಟೈಮ್. ಸೊ ಲೆಟ್ಸ್ ಗೋ. ಗೈಸ್ ಬಂದಿದ್ದೀವಿ ಇವಾಗ ನಾವು ಝೋಕಾ ಕೆಫೆಗೆ. ಕಮ್ ಲೆಟ್ಸ್ ಗೋ ಇನ್. ಚೆನ್ನಾಗಿತ್ತು ಆ್ಯಂಬಿಯನ್ಸ್ ಎಲ್ಲ. ಲೈಕ್ ಫುಡ್ ಕೂಡ ನಮಗೆ ಇಷ್ಟ ಆಯಿತು. ಬೇರೆಯವರೆಲ್ಲರೂ ಕೇಳೋಣ ಹೇಗೆ ಅನಿಸ್ತೋ ಅವ್ರಿಗೆ, ಮತ್ತು ಯಾವುದೋ ಅವ್ರದ್ದು ಫೇವ್ರೆಟ್ ಐಟಮ್ ನಾವು ತಿಂದಿದ್ರಲ್ಲಿ ಅಂತ. ನಂಗೆ ಸೋಯಾ ಚಾಪ್ಸ್ ಇಷ್ಟ ಆಯಿತು, ಬಟ್ ಸ್ವಲ್ಪ ಸಾಲ್ಟ್ ಕಡಿಮೆ. ನಿಮಗೆ ಪೆಸ್ಟೋ ಪಾಸ್ತಾನಾ? ನಿಮಗೆ ಸೇಮ್ ಪಾಸ್ತಾ. ನಿಜ? ಓಕೆ. ನಿಮಗೆ ಪಾಸ್ತಾ ಪಿಜ್ಜಾ.
ಓಕೆ, ಸೊ ನನಗೂ ಕೂಡ ಪೆಸ್ಟೋ ಪಾಸ್ತಾ ತುಂಬ ಇಷ್ಟ ಆಯಿತು. ವೆರಿ ಕ್ರೀಮಿ ಆಗಿತ್ತು ಆ್ಯಂಡ್ ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿತ್ತು. ಆ್ಯಂಡ್ ಸೋಯಾ ಚಾಪ್ ಕೂಡ ನನಗೆ ಇಷ್ಟ ಆಯಿತು. ಸ್ವಲ್ಪ ಸಾಲ್ಟಿ ಇತ್ತು ಅಷ್ಟೇ, ಅದು ಬಿಟ್ಟರೆ ಇಟ್ ವಾಸ್ ನೈಸ್. ನೀವೇನಾದರೂ ಕಂಪ್ಲೀಟ್ ವೆಜಿಟೇರಿಯನ್ ಆಗಿದ್ದರೆ ದಿಸ್ ಇಸ್ ಅ ಗುಡ್ ಆಪ್ಷನ್ ಟು ಟ್ರೈ. ಇವನ್ ದ ಆ್ಯಂಬಿಯನ್ಸ್ ಇಸ್ ನೈಸ್ ಆ್ಯಕ್ಚುಲಿ. ಆ್ಯಂಡ್ ಇಲ್ಲಿ ಜೈನ್ ಫುಡ್ ಕೂಡ ಅವೈಲೇಬಲ್ ಇದೆ. ಸೊ ಯಾ, ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹಾಯ್ ಗಾಯ್ಸ್, ಮೈಸೂರಿಗೆ ಹೋಗಿದ್ವಿ ನಾವು. ಮಂಡ್ಯದಲ್ಲಿ ಒಂದಿನ ಅಲ್ಲ, ಮೈಸೂರಿನಲ್ಲಿ ಒಂದು ದಿನ ಚೆನ್ನಾಗಿ ತಿಂದ್ವಿ. ತಿಂದಿದ್ದಾಯ್ತು, ಮನೆಗೆ ಹೋಗಿ ಮಲ್ಕೊಳ್ಳೋದು ಅಷ್ಟೇ. ಅಷ್ಟೇ ಅಷ್ಟೇ. ಬಾಯ್ ಫ್ರೆಂಡ್ಸ್, ಬಾಯ್ ಬಾಯ್, ಸೈನಿಂಗ್ ಆಫ್. ಬಾಯ್ ಫ್ರೆಂಡ್ಸ್. ಬಾಯ್ ಫ್ರೆಂಡ್ಸ್, ನಾವು ಮನೆಗೆ ಹೋಗ್ತಿದೀವಿ. ನಿಸರ್ಗ ಎಷ್ಟು ಬೇಡ ಅಂದ್ರೆ ನಮ್ ಜೊತೆ ಬರಲ್ಲ ಅಂತ ಹೇಳಿದ್ಲು. ಅವ್ರು ಬೇಡ ಅಂತ ನಾವ್ ಹೇಳಿದ್ವಿ. ಆಯಿತು ಫ್ರೆಂಡ್ಸ್, ಓಕೆ ಬಾಯ್ ಗಾಯ್ಸ್, ಬಾಯ್. ಈಗ ಮನೆಗೆ ಬಂದೆ ನಾನು. ಇವಾಗ ಟೈಮ್ 7:30 ಅಥವಾ 8 o'clock ಆಗಿದೆ. ನಾವಿವತ್ತು ಝೋಕಾ ಕೆಫೆಗೆ ಹೋಗಿದ್ವಲ್ಲ ಮೈಸೂರಲ್ಲಿ, ಅದ್ರದ್ದು ಒಂದು ಕೂಪನ್ ಕೋಡ್ ಇದೆ. ಅದನ್ನ ನೀವು ಹೋಗಿ ತೋರಿಸಿದ್ರೆ ಅವರಿಗೆ ನಿಮಗೆ 10% ಡಿಸ್ಕೌಂಟ್ ಸಿಗುತ್ತೆ. ನಾನು ಅದ್ರದ್ದು ರೀಲ್ಸ್ನ ನನ್ನ ಇನ್ಸ್ಟಾಗ್ರಾಮಲ್ಲಿ ಅಪ್ಲೋಡ್ ಮಾಡ್ತೀನಿ. ಸೊ ಸ್ಟೇ ಟ್ಯೂನ್ ಆ್ಯಂಡ್ ಫಾಲೋ ಮಿ ಆನ್ ಮೈ ಇನ್ಸ್ಟಾಗ್ರಾಮ್. ದಿಸ್ ಇಸ್ ಮೈ ಹ್ಯಾಂಡಲ್. ಸೊ ಅಲ್ಲಿ ನಾನು ರೀಲ್ಸ್ ಹಾಕ್ತೀನಿ. ಸೊ ನೋಡಿ, ನೀವು ಅಲ್ಲಿ ಆ ರೀಲ್ಸ್ನ ಹೋಗಿ ತೋರಿಸಿದ್ರೆ ಅಥವಾ ಕೂಪನ್ ಕೋಡ್ ಹೇಳಿದ್ರೆ ನಿಮಗೆ 10% ಡಿಸ್ಕೌಂಟ್ ಇರುತ್ತೆ. ಯಾ, ದ್ಯಾಟ್ಸ್ ಇಟ್ ಫಾರ್ ದಿಸ್ ವಿಡಿಯೋ. ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ ಆ್ಯಂಡ್ ಮರಿದೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಯೊಂದಿಗೆ ಶೇರ್ ಮಾಡಿ. ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದೊಂದಿಗೆ ಸಿಗ್ತೀನಿ. ಬಾಯ್.